ದಾರಿಗೆ ಅಡ್ವಾನ್ಸ್ ನಿಲ್ಸಿರೋನು ಹೋಗಿಲ್ಲ ಸೈಡ್ಗೆ. ಎಲ್ಲ ಬನ್ರಿ ಸುತ್ತಾಕೊಂಡ್ರ ಅವನ್ನ. ಕರಿಯ ಬೈರ ಕಾಳ ಬಿಡ್ಬೇಡ್ರ ಅವನ್ನ. ಬಿಡ್ಬೇಡಿ ಅವನ್ನ. ಏನ್ರ ಒದೆ ತಿನ್ನಕ್ ಬಂದಿದ್ದೀರಾ? ಹಿಡ್ದಾಕೋ ಬಿಡ್ಬೇಡ ಅವನ್ನ. ಕೈಯಲ್ಲಿ ಮಗು ಇದೆ, ಮಾಮ ಜೊತೆ ಕಳಿಸ್ಬಿಡ್ತೀನಿ. ಆಮೇಲೆ ಎಷ್ಟೊತ್ ಬೇಕಾದ್ರೂ ಹೊಡೆದಾಡೋಣ. ಏನತ್ತೀಯ? ಏನೋ ವೀರಭದ್ರ ಮಾತಾಡ್ತಾ ಇದ್ಯಾ? ಇಷ್ಟೊತ್ತಾಗ್ಲೇ ಒಟ್ಟಿಬೇಕಾಗಿತ್ತಲ್ಲ. ಅಂದ್ರೆ ನಿನ್ ಗ್ರಾಚಾರ ಕೆಟ್ಟಿದೆ ಅಂತ ಅರ್ಥ. ಇಂಥ ಅವಕಾಶ ಮತ್ತೆ ನಮಗ್ ಸಿಗುತ್ತಾ? ಬೀಸ್ರೋ ಕೆಂಚ ಮಗು ಮೇಲೆ ಬೀಸೋ. ಮಾಮ ತಗೋ. ಕೆಂಚ ಕೊಚ್ಚು ಬಿಸಾಕ ಅವನ್ನ. ಇದನ್ನ ಸ್ಟೇಷನ್ಗೆ ಬರೋ ಲಕ್ಷಣ? ಬರೋ ದಾರಿಲಿ ಅದೆಲ್ಲ ಬಿಡಿ, ಮಗು ನೆಂದು ಬಿಡ್ತಾ? ಇಲ್ಲಮ್ಮ, ನನ್ಗೆ ಯಾವಾಗ್ಲೂ ಅವಳದಿ ಚಿಂತೆ. ಕೊಡಿ ಮಗುನ. ಯಾಕತ್ತು ಸರಿ ನಿಲ್ತಿಲ್ಲ? ಮಲಗಿದಾಳಮ್ಮ. ಕೊಡಿ ಇಲ್ಲಿ. ಮಗುಗೆ ಏನಾಗಿಲ್ಲಮ್ಮ, ಅವಳು ನಿದ್ದೆ ಮಾಡ್ತಿದ್ದಾಳೆ. ನಿಮ್ ಕೈಲೇನ್ ರಕ್ತ? ನಿಮ್ಗೇನಾಯ್ತು? ಏನೂ ಆಗಿಲ್ಲ. ಅಯ್ಯೋ, ಮಗು ಕತ್ತಲ್ ರಕ್ತ. ಮಗುಗೇನಾಯ್ತು? ಏನಾಯ್ತು? ಮಗುಗೇನಾಯ್ತು? ಶ್ವೇತಗೆ ಗಲಾಟೆಲ್ ಮಗು ಗೇಟ್ ಬಿದ್ದಿರ್ಬೋದು ಬಾಮೈದ. ಏನಾಯ್ತು ಹೇಳು, ಏನಾಯ್ತು ನೋಡ್ ಹೇಳು, ಏನಾಯ್ತು ನೋಡ್ ಹೇಳು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಿರಂಜನ, ಈ ಸ್ಥಿತಿಲಿ ಮಗು ನೀನ್ ಟ್ರೀಟ್ ಮಾಡಕ್ಕಾಗಲ್ಲ, ನಾನ್ ನೋಡ್ಕೋತೀನಿ ಬಿಡು. ದೇವ್ರೆ ಬಾಮೈದ. ನಿರಂಜನ, ಏನ್ ನಡೀತು ಅಂದ್ರೆ, ನಿಮ್ಮಿಂದ ನನ್ನ ಮಗು ಗೇಟ್ ಬಿದ್ದು ಸಾವು ಬದುಕಿ ನಡುವೆ ಹೋರಾಡ್ತಾ ಇದ್ದಾಳೆ. ಅದೇ ನಡೆದಿರೋದು. ಏನು ಆಗಲ್ಲ ನಿರಂಜನ. ಇನ್ನು ಏನಾಗ್ಬೇಕು? ಏನಾಗ್ಬೇಕು? ನನ್ನ ಮಗು ನಿನ್ನಿಂದಾನೆ. ಹೆತ್ತ ತಾಯಿಯಾಗಿ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆಯೋ, ಒಬ್ಬ ತಂದೆಯಾಗಿ ನನ್ನ ಮನಸ್ಸಿಗೂ ಅಷ್ಟೇ ನೋವಾಗಿದೆ. ನೀನು ನೋವಿಂದ ನರಳೋದಲ್ಲ, ಪಶ್ಚಾತ್ತಾಪದಿಂದ ಕೊರಗಬೇಕು. ಗಲಾಟೆ ಜಗಳ ನಡೆಯೋ ಕಡೆ ಮಗುನ್ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ. ಇಲ್ಲ ನಿರಂಜನ, ಬೇಕಂತ ಆಗಿದ್ದಲ್ಲ, ಆಕಸ್ಮಿಕವಾಗಿ ಆಗಿದ್ದು. ನಿನಗೆ 100 ಜನ, ಅವ್ರಿಗೆ 1000 ಸಮಸ್ಯೆ. ನೀನು ಅವ್ರಿಗೋಸ್ಕರ ಹೊಡೆದಾಡ್ತೀಯ. ಯಾವ ಟೈಮಲ್ಲಾದ್ರೂ ಸಾವು ಬರುತ್ತೆ ಅಂತ ಬದುಕೋದು ನಿನಗೆ ಅಭ್ಯಾಸ ಆಗಿದೆ. ಆದ್ರೆ ನನಗಲ್ಲ. ಇನ್ನೊಂದ್ಸರಿ ಈ ತರ ಆಗಲ್ಲ, ನನ್ನ ನಂಬು. ನಿನ್ನ ಮತ್ತೆ ನಂಬಿ ನನಗೇನಾದ್ರೂ ಆದ್ರೆ ನಿನ್ನ ಪ್ರೀತಿ ಮಾಡಿದ ತಪ್ಪಿಗೆ ನನ್ನ ಪ್ರಾಣ ಹೋಗುತ್ತೆ ಅಂತ ನನಗೆ ಗೊತ್ತು. ಚಿಕ್ಕ ಮಗು ಯಾಕೆ ಸತ್ತೆ ಅಂತ ಗೊತ್ತಿಲ್ಲದೆ ಸಾಯ್ಬೇಕಾ? ನಾನು ಯಾರು ಏನು ಅಂತ ಗೊತ್ತಿದ್ದು ತಾನೇ ನಿನ್ನ ಮದುವೆ ಆದೆ. ನಾನು ಯಾವುದು ಮರ್ತಿಲ್ಲ.
ನಿನ್ನನ್ನು ಯಾಮಾರ್ಸೂ ಇಲ್ಲ. ಅಯ್ಯೋ, ನೀವ್ ನನ್ನ ಯಾಮಾರ್ಸಿಲ್ಲ ರೀ, ನಾನೇ ಯಾಮಾರ್ಬಿಟ್ಟೆ. ಒಬ್ಬ ಹೆಣ್ಣಾಗಿ ನೀವ್ ನನಗೆ ಸರಿ ಅನ್ನಿಸ್ತು. ತಾಯಿ ಆದ್ಮೇಲೆ ನನಗೆ ಗೊತ್ತಾಯ್ತು ನೀವ್ ನನಗೆ ಸರಿಯಲ್ಲ ಅಂತ. ಮುಂಚೆ ನಿಮ್ ಜೊತೆಲಿದ್ದಾಗ ಸೇಫ್ ಅನ್ನಿಸ್ತಿತ್ತು, ಆದ್ರೆ ಈಗ ಭಯ ಆಗ್ತಿದೆ. ನಿರಂಜನ, ನಿನ್ನ ಕೈಯಲ್ಲಿ ನನ್ನ ಮಗು ರಕ್ತದ ಕಲೆ. ನಾನ್ ನಿನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ನನ್ನ ಮಗುಗೇನಾದ್ರೂ ಆದ್ರೆ ನಮ್ಮ ಮಗು ನಿರಂಜನ. ನಿರಂಜನ, ಭಯ ಪಡುವಂಥದ್ದು ಏನೂ ಇಲ್ಲ. ಮಗುಗೆ ಪ್ರಜ್ಞೆ ಬಂದಿದೆ. ಸರ್ವಿಕಲ್ ಏರಿಯಲ್ ಚಿಕ್ಕ ಸ್ಟಿಚ್ ಅಷ್ಟೇ. ಬಂದು ನೋಡಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ನನ್ನ ಮಗುನ ಕರ್ಕೊಂಡು ಬಾಂಬೆಗೆ ಹೋಗ್ತಾ ಇದ್ದೀನಿ. ನನ್ನ ಬಾಳಲ್ಲಿ ನೀನ್ ಮತ್ತೆ ಬರೋದಕ್ಕೆ ನೋಡಿದ್ರೆ ನನ್ನ ಮಗುಗೆ ಅಪ್ಪ ಇರ್ತಾನೆ, ಅಮ್ಮ ಇರಲ್ಲ.